ಎಲ್ಲರಿಗೂ ಡಾಕ್ಟರ್ ಭೀಮ್ರಾವ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಕರೆಂಟ್ ಅಫೇರ್ಸ್ ಕ್ಲಾಸ್ ನಂಬರ್ 5 ಜನವರಿ 2025 ಪ್ರಚಲಿತ ವಿದ್ಯಮಾನಗಳು ಭಾಗ 5. ಜನವರಿ 25 ಕರೆಂಟ್ ಅಫೇರ್ಸ್ ಪಾರ್ಟ್ 5. ಜನವರಿ 2025 ಕರೆಂಟ್ ಅಫೇರ್ಸ್ ಪಾರ್ಟ್ 5. ಕ್ವಶನ್ ನಂಬರ್ 1. Who has been invited by the Government of India as the chief guest for the Republic Day 2025? 2025ನೇ ಸಾಲಿನ ಗಣರಾಜ್ಯೋತ್ಸವಕ್ಕೆ ಯಾರನ್ನು ಭಾರತ ಸರ್ಕಾರ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ್ದಾರೆ? ಆಪ್ಷನ್ ಎ ಪ್ರಭಾವೋ ಸುಬಿಯಾಂತೋ, ಆಪ್ಷನ್ ಬಿ ಮಿಖಾಯಿಲ್ ಗೋರ್ಬಚೇವ್, ಆಪ್ಷನ್ ಸಿ ಇಮ್ಯಾನ್ಯುಯಲ್ ಮ್ಯಾಕ್ರಾನ್, ಆಪ್ಷನ್ ಡಿ ಅನುರಾಗ್ ಕುಮಾರ ಡಿಸೆನಾಯಕೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಪ್ರಭಾವೋ ಸುಬಿಯಾಂತೋ. ಈ ಗಣರಾಜ್ಯೋತ್ಸವಕ್ಕೆ ಇಂಡೋನೇಷ್ಯಾ ಅಧ್ಯಕ್ಷ ಸುಬಿಯಾಂಟೋ ಅತಿಥಿ. 2025ನೇ ಸಾಲಿನ ಗಣರಾಜ್ಯೋತ್ಸವಕ್ಕೆ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭಾವೋ ಸುಬಿಯಾಂಟೋ ಅವರನ್ನು ಭಾರತ ಸರ್ಕಾರ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದೆ. 26th January was specially chosen as the date of commencement of the Constitution because it was on this day in 1930 that Purna Swaraj Day was celebrated. ಜನವರಿ 26 ಸಂವಿಧಾನದ ಪ್ರಾರಂಭದ ದಿನಾಂಕ ಎಂದು ನಿರ್ದಿಷ್ಟವಾಗಿ ಆಯ್ಕೆ ಮಾಡಲಾಗಿತ್ತು, ಏಕೆಂದರೆ 1930ರಲ್ಲಿ ಈ ದಿನವನ್ನು ಪೂರ್ಣ ಸ್ವರಾಜ್ ದಿನವನ್ನು ಆಚರಿಸಲಾಯಿತು. The Constitution replaced the British Colonial Government of India Act 1935 as the official governing text of the country. 26 ಜನವರಿ 1950ರಂದು ಸಂವಿಧಾನವು ಬ್ರಿಟಿಷ್ ವಸಾಹತುಶಾಹಿ ಸರ್ಕಾರದ ಕಾಯ್ದೆಯನ್ನು ದೇಶದ ಅಧಿಕೃತ ಆಡಳಿತ ಪಠ್ಯವಾಗಿ ಬದಲಾಯಿಸಿತು. On 26th January 1950, Indonesian President Sukarno was the first chief guest on the very first Republic Day Parade of India. ಜನವರಿ 26, 1950ರಂದು ಇಂಡೋನೇಷ್ಯಾದ ಅಧ್ಯಕ್ಷ ಸುಕರ್ನೋ ಅವರು ಭಾರತದ ಮೊದಲ ಗಣರಾಜ್ಯೋತ್ಸವದ ಪರೇಡ್ನ ಮೊದಲ ಮುಖ್ಯ ಅತಿಥಿಯಾಗಿದ್ದರು. Malik Ghulam Muhammad, Governor General of Pakistan, became the first person from Pakistan to attend the Republic Day Parade in India. ಮಾಲಿಕ್ ಗುಲಾಮ್ ಮಹಮ್ಮದ್ ಪಾಕಿಸ್ತಾನ್ ಗವರ್ನರ್ ಜನರಲ್ ಅವರು ಭಾರತದಲ್ಲಿ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಿದ ಪಾಕಿಸ್ತಾನದಿಂದ ಮೊದಲ ವ್ಯಕ್ತಿಯಾಗಿದ್ದಾರೆ. ಎಮಾನ್ಯುಯಲ್ ಮ್ಯಾಕ್ರನ್, ಫ್ರೆಂಚ್ ಪ್ರೆಸಿಡೆಂಟ್, ವಿಲ್ ಬಿ ದ ಚೀಫ್ ಗೆಸ್ಟ್ ಇನ್ 2024. 2024ರಲ್ಲಿ ಫ್ರೆಂಚ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರನ್ ಮುಖ್ಯ ಅತಿಥಿಯಾಗಿದ್ದರು. ವರ್ಲ್ಡ್ ಮ್ಯಾಪ್ ಇನ್ ಇಂಡೋನೇಷ್ಯಾ. ರಿಪಬ್ಲಿಕ್ ಆಫ್ ಇಂಡೋನೇಷ್ಯಾ, ಕ್ಯಾಪಿಟಲ್ ಸಿಟಿ ಜಕಾರ್ತಾ. ಪ್ರೆಸಿಡೆಂಟ್ ಪ್ರಭಾವೋ ಸುಬಿಯಾಂತೋ, ವೈಸ್ ಪ್ರೆಸಿಡೆಂಟ್ ಗಿಬ್ರಾನ್ ರಕಬೂಮಿಂಗ್ ರಾಕಾ. ಪ್ರಭಾವೋ ಸುಬಿಯಾಂತೋ 8th President of Indonesia. ಗಿಬ್ರಾನ್ ರಕಬೂಮಿಂಗ್ ರಾಕಾ 14th Vice President of Indonesia. Question number 2. Tomiko Ituka, a 116 years old Japanese woman who was recognized by Guinness World Record as the world's oldest person, has died. ವಿಶ್ವದ ಅತ್ಯಂತ ಹಿರಿಯ ವ್ಯಕ್ತಿ ಎಂದು ಗಿನ್ನಿಸ್ ದಾಖಲೆ ಬರೆದಿದ್ದ ಜಪಾನ್ನ 116 ವರ್ಷದ ಟೊಮಿಕೊ ಇಟುಕಾ ಮೃತಪಟ್ಟಿದ್ದಾರೆ. 116 ವರ್ಷದ ವಿಶ್ವದ ಹಿರಿಯ ಮಹಿಳೆ ನಿಧನ. ವಿಶ್ವದ ಅತ್ಯಂತ ಹಿರಿಯ ಮಹಿಳೆ ಎಂದು ಗಿನ್ನಿಸ್ ದಾಖಲೆ ಬರೆದಿದ್ದ ಜಪಾನ್ನ 116 ವರ್ಷದ ಟೊಮಿಕೊ ಇಟುಕಾ ಮೃತಪಟ್ಟಿದ್ದಾರೆ. ಇವರು 1908 ಮೇ 23ರಂದು ಜನಿಸಿದ್ದು. ಟೊಮಿಕೊ ಇಟುಕಾ ಅವರು ಕಳೆದ ವರ್ಷ ವಿಶ್ವದ ಅತ್ಯಂತ ಹಿರಿಯ ವ್ಯಕ್ತಿ ಎಂಬ ಗೌರವಕ್ಕೆ ಪಾತ್ರರಾಗಿದ್ದರು. 117 ವರ್ಷದ ಮಾರಿಯಾ ಬ್ರಾನ್ಸನ್ಸ್ ನಿಧನ ಹೊಂದಿದ ಬಳಿಕ ಇಟುಕಾ ಅವರು ಗಿನ್ನಿಸ್ ದಾಖಲೆಗೆ ಸೇರ್ಪಡೆಯಾಗಿದ್ದರು. ವಿಕಿಪೀಡಿಯಾ ಪೇಜ್ ಆಫ್ ಟೊಮಿಕೊ ಇಟುಕಾ. ಬಾರ್ನ್ 23rd May 1908 in Osaka, Japan,
died 29th December 2024, known for oldest known living person, and world's oldest person Tomiko Ituka died at 116 years in Japan. Question number 3. Election process underways in Chandigarh for new post in Athletics Federation of India, Anju Bobby George. ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ AFI ಹೊಸ ಹುದ್ದೆಗಳಿಗೆ ಚಂಡೀಗಢದಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಯಲಿದೆ. ಅಂಜು ಬಾಬಿ ಜಾರ್ಜ್. ಭಾರತೀಯ ಅಥ್ಲೆಟಿಕ್ಸ್ ಸಂಸ್ಥೆಗೆ ಅಂಜು ಚುಕ್ಕಾಣಿ. ಭಾರತೀಯ ಅಥ್ಲೆಟಿಕ್ಸ್ ಸಂಸ್ಥೆ AFIನ ನೂತನ ಪದಾಧಿಕಾರಿಗಳ ಆಯ್ಕೆಗೆ ಮುಂದಿನ ವಾರ ಚಂಡೀಗಢದಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಯಲಿದ್ದು, ಹಾಲಿ ಅಧ್ಯಕ್ಷ ಆದಿಲ್ ಸುಮಾರಿವಾಲಾ ಸೇರಿ ಇತರ ಹುದ್ದೆಗಳನ್ನು ನೂತನ ಸದಸ್ಯರನ್ನು ತುಂಬಲಿದ್ದಾರೆ ಎನ್ನಲಾಗಿದೆ. ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಪದಕ ವಿಜೇತೆ, ಮಾಜಿ ಲಾಂಗ್ ಜಂಪ್ ಪಟು ಮತ್ತು ಕರ್ನಾಟಕವನ್ನು ಪ್ರತಿನಿಧಿಸುತ್ತಿರುವ ಅಂಜು ಬಾಬಿ ಜಾರ್ಜ್ ಅಧ್ಯಕ್ಷ ಹುದ್ದೆಗೇರಲು ಮುಂಚೂಣಿಯಲ್ಲಿದ್ದಾರೆ. ಅಂಜು ಪ್ರಸಕ್ತ AFI ಉಪಾಧ್ಯಕ್ಷೆಯಾಗಿದ್ದಾರೆ. ಬಹದ್ದೂರ್ ಸಿಂಗ್ ಸಾಗೋ, 2-time Olympian shot putter, is tipped to take over the new president of Athletic Federation of India at the annual general body meeting of the national body scheduled in Chandigarh. ಬಹದ್ದೂರ್ ಸಿಂಗ್ ಸಾಗೋ 2 ಬಾರಿ ಒಲಿಂಪಿಯನ್ ಶಾಟ್ ಪುಟ್ ಪಟು ಚಂಡೀಗಢದಲ್ಲಿ ನಿಗದಿಯಾಗಿರುವ ರಾಷ್ಟ್ರೀಯ ಸಂಸ್ಥೆಯ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಭಾರತದ ಅಥ್ಲೆಟಿಕ್ ಫೆಡರೇಷನ್ನ ಹೊಸ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. According to source, Bahadur's name came to the front after legendary long jump star Anju Bobby George opted out, citing personal reason not to take over the mantle from Adela Sumariwala, who had led the body from the last 12 years. ಮೂಲಗಳ ಪ್ರಕಾರ ಕಳೆದ 12 ವರ್ಷಗಳಿಂದ ಅಧ್ಯಕ್ಷ ಸ್ಥಾನವನ್ನು ಮುನ್ನಡೆಸಿದ ಅಡೆಲ್ಲಿ ಸುಮಾರಿವಾಲಾ ಅವರಿಂದ ಅಧ್ಯಕ್ಷ ಸ್ಥಾನವನ್ನು ತೆಗೆದುಕೊಳ್ಳದಿರಲು ಲೆಜೆಂಡರಿ ಲಾಂಗ್ ಜಂಪ್ ತಾರೆ ಅಂಜು ಬಾಬಿ ಜಾರ್ಜ್ ಅವರು ವೈಯಕ್ತಿಕ ಕಾರಣಗಳನ್ನು ಉಲ್ಲೇಖಿಸಿ ಬಹದ್ದೂರ್ ಅವರ ಹೆಸರು ಮುಂದೆ ಬಂದಿದೆ. ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ, founded 1946, headquarters is situated in New Delhi. President Adelli Sumariwala, Vice President Anju Bobby George. Wikipedia page of Anju Bobby George, born in 19th April 1977 in Kerala. Bahaddur Singh, born 9th May 1973, is a shot putter. Question number 4. ISRO significant achievement studying plant growth in low gravity. ಇಸ್ರೋದ ಮಹತ್ವದ ಸಾಧನೆ, ಕಡಿಮೆ ಗುರುತ್ವದಲ್ಲಿ ಸಸ್ಯ ಬೆಳವಣಿಗೆಯ ಅಧ್ಯಯನ. ಬಾಹ್ಯಾಕಾಶದಲ್ಲಿ ಮೊಳಕೆಯೊಡೆದ ಅಲಸಂದಿ ಬೀಜ ಮೊಳಕೆಯೊಡೆಯುವಂತೆ ಮಾಡುವ ಮೂಲಕ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮಹತ್ವದ ಸಾಧನೆ ಮಾಡಿದ್ದು, ಹೊಸ ವರ್ಷದ ಆರಂಭದಲ್ಲೇ ಈ ಸಿಹಿ ಸುದ್ದಿ ನೀಡಿದೆ. 8 ಅಲಸಂದಿ ಬೀಜಗಳು ಸಕ್ರಿಯ ಉಷ್ಣ ಥರ್ಮಲ್ ನಿಯಂತ್ರಣದಲ್ಲಿ ನಿಯಂತ್ರಿತ ವಾತಾವರಣದಲ್ಲಿ 8 ಅಲಸಂದಿ ಬೀಜ ಹಾಕಲಾಗಿತ್ತು. ಇದು ಭಾರತದ ಬಾಹ್ಯಾಕಾಶ ಜೀವಶಾಸ್ತ್ರ ಸಂಶೋಧನೆಯಲ್ಲಿ ಮೈಲುಗಲ್ಲಾಗಿದೆ. PSLV C-60 ಮಿಷನ್ POEM-4 ವೇದಿಕೆಯಲ್ಲಿ ಈ ಪ್ರಯೋಗ ನಡೆಸಲಾಗಿತ್ತು. ಬಾಹ್ಯಾಕಾಶದಲ್ಲಿ ಸಸ್ಯಗಳು ಹೇಗೆ ಬೆಳೆಯುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದು ಕ್ರಾಫ್ಟ್ನ ಗುರಿಯಾಗಿದೆ. ಭವಿಷ್ಯದ ಸುದೀರ್ಘ ಬಾಹ್ಯಾಕಾಶ ಕಾರ್ಯಾಚರಣೆಗಳಲ್ಲಿ ಸಸ್ಯಗಳನ್ನು ಬೆಳೆಸುವಲ್ಲಿ ಮಹತ್ವ ಪಾತ್ರ ವಹಿಸಲಿದೆ. ಬಾಹ್ಯಾಕಾಶದಲ್ಲಿ ಮೊಳಕೆಯೊಡೆದ ಅಲಸಂದಿ ಬೀಜಗಳ ಸಾಂದರ್ಭಿಕ ಚಿತ್ರ. ವಿಕಿಪೀಡಿಯಾ ಪೇಜ್ ಆಫ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ. ಡಾಕ್ಟರ್ ಎಸ್ ಸೋಮನಾಥನ್, 10th ಚೇರ್ಮನ್ ಆಫ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ PSLV ಆರ್ಬಿಟ್ ಎಕ್ಸ್ಪೆರಿಮೆಂಟಲ್ ಮಾಡೆಲ್. Question number 5. Uttarakhand CM Pushkar Singh Dhami wear tweed jacket from Munsiari to public events to promote Vocal for Local campaign. ಉತ್ತರಾಖಂಡ್ CM ಪುಷ್ಕರ್ ಧಾಮಿ ಮುನ್ಸಿಯಾರ್ನಿಂದ ಟ್ವೀಡ್ ಜಾಕೆಟ್ ಧರಿಸಿ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ವೋಕಲ್ ಫಾರ್ ಲೋಕಲ್ ಅಭಿಯಾನವನ್ನು ಪ್ರಚಾರ ಮಾಡಿದರು. ಉತ್ತರಾಖಂಡದಲ್ಲಿ ಸ್ಥಳೀಯ ಉತ್ಪನ್ನಗಳ ಬ್ರ್ಯಾಂಡಿಂಗ್.
ಮಲಾರಿ, ಮುನ್ಸಿಯಾರಿ ಮತ್ತು ರಾಜ್ಯದ ಇತರ ಪ್ರದೇಶಗಳಲ್ಲಿ ತಯಾರಿಸಿದ ಟ್ವೀಡ್ನಿಂದ ತಯಾರಿಸಿದ ಜಾಕೆಟ್ಗಳನ್ನು ಮತ್ತು ಮಫ್ಲರ್ಗಳನ್ನು ಧರಿಸಿ ಲೋಕಲ್ ಫಾರ್ ವೋಕಲ್ ಅಭಿಯಾನವನ್ನು ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಆರಂಭಿಸಿದರು. ಲೋಕಲ್ ಫಾರ್ ವೋಕಲ್ ಅಭಿಯಾನದಲ್ಲಿ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರ ಸಾಂದರ್ಭಿಕ ಚಿತ್ರ. ರಾಜ್ಯ ಉತ್ತರಾಖಂಡ, ರಾಜಧಾನಿ ಡೆಹ್ರಾಡೂನ್, ಸ್ಥಾಪನೆ 9 ನವೆಂಬರ್ 2000, ಆಡಳಿತ ಭಾಷೆ ಹಿಂದಿ, ಜಿಲ್ಲೆಗಳು 13. ರಾಜ್ಯಪಾಲರು ಗುರ್ಮಿತ್ ಸಿಂಗ್, ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ. ಟೂರಿಸಂ ಟ್ಯಾಗ್ಲೈನ್ ಎಕ್ಸ್ಪ್ಲೋರಿಂಗ್ ಉತ್ತರ. ಹೈಕೋರ್ಟ್ ನೈನಿತಾಲ್ ಹೈಕೋರ್ಟ್. ಲೋಕಸಭೆ 3, ರಾಜ್ಯಸಭೆ 5, ವಿಧಾನಸಭೆ 70, ವಿಧಾನ ಪರಿಷತ್ ಇಲ್ಲ. ಜನಸಂಖ್ಯೆಯಲ್ಲಿ 21ನೇ ರಾಜ್ಯ, ವಿಸ್ತೀರ್ಣದಲ್ಲಿ 19ನೇಯದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ and subscribe our channel Dr. Bhimrao Study Circle. Thank you so much.